ನೋಡಿ ಧರ್ಮಸ್ಥಳ ಹತ್ರ ಬಂದ್ವಿ. ನೈಟಲ್ಲಿ ನೋಡಿ ವ್ಯೂ. ಇವತ್ತು ಬಸ್ ಇರೋದು 8 ಗಂಟೆಗೆ. ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀರಿ ಬಸ್ಸಲ್ಲಿ. ಈಗ ಬಸ್ಗೆ ಹೋಗ್ಬೇಕಾಗಿತ್ತು, ಎಲ್ಲ ರೆಡಿ ಆಗೋವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಮನೆ ಹತ್ರ ಶಿವನ ದೇವಸ್ಥಾನ ಇದೆ, ಇಲ್ಲಿ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದರೆ ಎಲ್ಲ ಬಸ್ಸು ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಧರ್ಮಸ್ಥಳಕ್ಕೆ ಹೋಗೋವೆ. ನೋಡಿ ಈಗ ಇಲ್ಲೊಂದು ಶಿವ ಮತ್ತು ನಂದಿ ಮಾಡಿದ್ದಾರೆ. ನೋಡಿ ಲಾಸ್ಟಾಗಿರೋದು ಶೇಕ್ ಆಗುತ್ತೆ ನೋಡಿ, ಬಸ್ಸು ಗೊತ್ತಾಗುತ್ತೆ ನಿಮಗೆ. ಮೊಬೈಲ್ ಚಾರ್ಜ್ ಮಾಡಿಕೊಂಡು ಅಲ್ಲಿ ಇಕ್ಕೊಬೋದು. ಮತ್ತು ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ, ಬಾಹುಬಲಿಗೆ ಹೋಗೋದು ಇದೆ, ಇದ್ರ ಮೇಲೆ ಹೋಗಬೇಕು. ಇದನ್ನು ನಾವು ಮುಚ್ಚಿಬಿಟ್ರೆ ಸಪ್ರೇಟ್ ನಮ್ಮದೇ ರೂಮ್ ಆಗಿಬಿಡುತ್ತೆ. ಸ್ಲೀಪರು ತೋರಿಸ್ತೀನಿ ನೋಡಿ ಬಸ್ ಹೇಗಿದೆ ಅಂತ. ನೋಡಿ ಧರ್ಮಸ್ಥಳ ಬಂದರೆ ತುಂಬ ಫಾಸ್ಟಾಗಿ ಬಂತು ಬಸ್ಸು. ನೈಟು ನಾವೆಲ್ಲ ಮಲಗಿದಾಗ ತುಂಬ ಸ್ಪೀಡಾಗಿ ಹೋಗುತ್ತೆ ಬಸ್ ಇದು. ಈಗಿರುತ್ತೆ ಧರ್ಮಸ್ಥಳ. ನೋಡಿ ದೇವಸ್ಥಾನದ ಮುಂದೆನೇ ಎಲ್ಲ ಮಲಗಿದ್ದಾರೆ. ಈಗ ಮ್ಯಾಪಲ್ಲಿ ಅಲ್ಲಿ ರೆಡ್ ಬರುತ್ತಲ್ಲ, ಅಲ್ಲೆಲ್ಲ ಟ್ರಾಫಿಕ್ ಇದೆ ಅಂತೇಳಿ. ನೋಡಿ ನಾವು ಫ್ಲೈಓವರ್ ಮೇಲೆ ಹೋಗ್ತಿದ್ದೀರಿ. ಇಲ್ಲಿ ಟ್ರಾಫಿಕ್ ಅಂದರೆ ಭಯಂಕರ ಟ್ರಾಫಿಕ್ ಇರುತ್ತೆ. ನಾವೀಗ 3 ಗಂಟೆ ಆಗಿದೆ ಟೈಮು. ಏನೇ ಆಗಲಿ ತಂದು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಕೊಡ್ಬೋದು ಬಸ್ಸು. ನೋಡಿ ಬಸ್ಸಸ್ ಎಲ್ಲ ಇಲ್ಲಿ ಬಂದು ನಿಲ್ಲುತ್ತೆ ಅಂತ ಹೇಳಿದ್ನಲ್ಲ ನಾನು. ಜನ ಎಲ್ಲ ಮಲ್ಕೊಂಬಿಟ್ಟಿರ್ತಾರೆ, ಇಲ್ಲಿ ಆಚೆನೇ ಮಲಗಿರ್ತಾರೆ ಜನ. 90 ಕ್ರಾಸ್ ಇತ್ತು ನೋಡಿ, 91. ನೋಡಿ ಇಲ್ಲೇ ದರ್ಶನಕ್ಕೆ ಹಿಂಗಾಸೆ ಹೋಗಬೇಕು. ಫ್ಯಾಮಿಲಿ ಎಲ್ಲ ಸೇರಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರಿ. ಅದಕ್ಕೆ ನಮ್ಮ ಜರ್ನಿ ಆರಾಮಾಗಿರಲಿ ಅಂತೇಳಿ ಇಲ್ಲಿ ನಮ್ಮನೆ ಹತ್ರ ಶಿವನ ದೇವಸ್ಥಾನ ಇದೆ, ಇಲ್ಲಿ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದರೆ. ಇದು ನಾಗಲಿಂಗೇಶ್ವರ ಈ ದೇವಸ್ಥಾನದ ಹೆಸರು. ಶಿವ ಇದು. ಹೆಂಗೂ ನಾವು ಮನೆ ಹತ್ರ ಇರಲ್ಲ, ಇಲ್ಲಿ ಬಾಡಿಗೆ ಮನೆಗಳವ್ರು ಇದ್ದಾರೆ. ಅದಕ್ಕೆ ಮೋಟ್ರ್ ಫಿಲ್ ಮಾಡೋಣ ಅಂತ ಮೋಟ್ರ್ ಹಾಕ್ಬಿಟ್ಟು ಹೋಗಿದ್ರೆ ನೋಡಿ ನೀರು ಎಷ್ಟೊಂದು ಹೋಗಿದೆ. ಈ ಮೋಟ್ರ್ ಹಾಕ್ಬಿಟ್ಟು ಮರ್ತಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ರೆ ನೀರು ತುಂಬ ಹೋಗಿದೆ. ಇವತ್ತು ಬಸ್ ಇರೋದು 8 ಗಂಟೆಗೆ. ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ರು. ಇದು ನನಗೆ ಬಸ್ಸು ಎಲ್ಲಿ ನಿಲ್ಲಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಸೆಂಟ್ರಲ್ ಒಂದು ಕಡೆ ಸ್ಟಾಪ್ ಕೊಡ್ತಾರೆ. ಅದು ಬರೀ ಟೀ ಮತ್ತು ವಾಶ್ರೂಮ್ಗೆ ಹೋಗಬೇಕು ಅಂದರೆ ಕೊಡ್ತಾರೆ ಒಂದು 5 ನಿಮಿಷ. ಅದಕ್ಕೆಲ್ಲ ಇಲ್ಲೇ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀರಿ ಬಸ್ಸಲ್ಲಿ ತಿನ್ನೋಣ ಹೊಟ್ಟೆ ಹಸಿದೆ ಅಂತ. ಇವತ್ತು ನಾನು ಹೋಗೋವಾಗ ನಾನು 8 ಗಂಟೆಗೆ ಬಸ್ ಒಂದು ಬುಕ್ ಮಾಡಿದ್ದೆ. ಅವರು ವಿತೌಟ್ ಇನ್ಫಾರ್ಮೇಷನ್ ಏನು ಹೇಳ್ತಿರಾನೆ ಈಗ ಬಸ್ಗೆ ಹೋಗ್ಬೇಕಾಗಿತ್ತು, ಎಲ್ಲ ರೆಡಿ ಆಗೋವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರು ರೇಟಿಂಗು ಇದ್ದಿಲ್ಲ ಆ ಬಸ್ಸು. ಬಸ್ ಹೆಸರು ಬಂದು ಅಯ್ಯಪ್ಪ ಟ್ರಾವೆಲ್ಸ್ ಅಂತೇಳಿ. ಯಾರೂ ಆ ಬಸ್ನ ಬುಕ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಅದು ರೇಟಿಂಗು ಇಲ್ಲ. ನಾನು 1 ಡೇ ಮುಂಚೆನೇ ಕಾಲ್ ಮಾಡಿದೆ ಕನ್ಫರ್ಮ್ ಮಾಡ್ಕೊಳೋಣ ಅಂತ. ಅವರು ಕಾಲು ಕಟ್ ಮಾಡಿ ನಾಳೆ ಮಾಡು ಅಂತ ಹೇಳಿದ್ರು. ಸರಿ ಓಕೆ ಅಂತ ಈಗ ಕಾಲ್ ಮಾಡಿದೆ, ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಕಾಲ್ ಮಾಡಿದೆ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಕಟ್ ಮಾಡ್ತಿದ್ದಾನೆ ಅಯ್ಯಪ್ಪ. ಯಾರು ಅಯ್ಯಪ್ಪ ಟ್ರಾವೆಲ್ಸ್ ಅಂತೇಳಿ ಬಸ್ ನೇಮು, ಯಾರು ಬುಕ್ ಮಾಡೋದಕ್ಕೆ ಹೋಗಬೇಡಿ, ಅದು ತುಂಬ ಬೇಜಾರಾಯಿತು. ಆಗ ಮತ್ತೆ ಸಡನ್ನಾಗಿ ಇನ್ನೊಂದು ಯಾವುದಿದೆ ಅಂತ ನೋಡಿದೆ, ಇನ್ನೊಂದು ಬಸ್ ಸಿಕ್ತು. ಅದು ನನಗೆ ಬುಕ್ ಮಾಡಿಕೊಂಡೆ. 3 ಸೀಟ್ ಇದ್ದಿದ್ದು, ಅದು ನಂಗೆ ಲಾಸ್ಟಾಗಿ ಸಿಕ್ಕಿದೆ ಸೀಟ್ಸು. ಏನು ಮಾಡೋಕ್ಕಾಗಲ್ಲ. ಈಗ ಒಂದು 20 ನಿಮಿಷ ಟೈಮ್ ಇತ್ತು, ಹಂಗೆ ಬುಕ್ ಮಾಡ್ಕೊಂಬಿಟ್ಟೆ. ನೋಡಿ ಇದೇ ಬಸ್ಸು. ಬಸ್ ಹತ್ರ ಬಂದರೆ ಸ್ಲೀಪರು ತೋರಿಸ್ತೀನಿ ನೋಡಿ ಬಸ್ ಹೇಗಿದೆ ಅಂತ. ನೋಡಿ ಈ ಕಡೆ ಸಿಂಗಲ್ಲು, ಒಬ್ರು ಮಲ್ಕೊಳೋದಕ್ಕಿದು ಸಿಂಗಲ್ ಇರುತ್ತೆ, ಈ ಕಡೆ ಡಬಲ್ಲು, ಇಬ್ಬಿಬ್ರು ಕೂತ್ಕೊಳೋ ಥರ. ನೋಡಿ ಬಸ್ ಹೋಗ್ತಿದೆ. ಶ್ರೀ ದುರ್ಗಾಂಬ ಟ್ರಾವೆಲ್ಸು ಎಲ್ಲ ಸ್ಲೀಪರ್ ಎಲ್ಲ ಬಸ್ಸು ಇಲ್ಲಿರುತ್ತೆ. ನಾನು ಇಲ್ಲೇ ಬಂದು ಯಾಕಂದರೆ ನಾನು ಲೇಟ್ ಆಯ್ತಲ್ಲ, ಹಾಗೆ ಡೈರೆಕ್ಟ್ ಹತ್ರ ಇತ್ತು, ಇಲ್ಲೇ ಬಂದು ಎಕ್ಬಿಟ್ಟೆ. ನೋಡಿ ಎಲ್ಲ ಸ್ಲೀಪರ್ಸ್ ಎಲ್ಲ ಬಸ್ಸು ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಧರ್ಮಸ್ಥಳಕ್ಕೆ ಹೋಗೋವೆ. ಸಿಗ್ತಾ ಇರುತ್ತೆ ಬನ್ನಿ, ನಾವು ಹೋಗೋ ರೋಡಲ್ಲೇ ಎಲ್ಲ ಜೊತೆಲೇ ಹೋಗೋದು. ನೋಡಿ ಜರ್ನಿ ಸ್ಟಾರ್ಟ್ ಆಯಿತು. ನಾನು ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಸಮೇತ ಪೂರ್ತಿ ವಿಡಿಯೋದಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಬಸ್ಸು ಲಾಸ್ಟಾಗಿದೆ, ಇದು ಸ್ವಲ್ಪ ಅಲ್ಲಾಡ್ತಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬಸ್ಸು ಶೇಕ್ ಆಗ್ತಿದೆ ನೋಡಿ. ಇನ್ನು ನಾವೇ ಫಸ್ಟ್ ಎಕ್ಕಿರೋದು ಬಸ್ಗೆ. ಇನ್ನು ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ಪಿಕಪ್ ಪಾಯಿಂಟ್ ಇರುತ್ತಲ್ವಾ, ಅಲ್ಲ ಕರ್ಕೊಂಡು ಹೋಗ್ತಾರೆ. ನೋಡಿ ಲಾಸ್ಟಾಗಿರೋದು ಶೇಕ್ ಆಗುತ್ತೆ ನೋಡಿ ಬಸ್ಸು, ಗೊತ್ತಾಗುತ್ತೆ ನಿಮ್ಗೆ. ನಾನು ಫಸ್ಟ್ ಮಾಡಿದ್ರಲ್ಲಿ ಅದು ಸೆಂಟ್ರಲ್ ಬುಕ್ ಮಾಡಿದ್ದೆ, ಚೆನ್ನಾಗಿತ್ತು. ನೋಡಿ ಅಣ್ಣ ಬಸ್ಸು ಹೇಗಿದೆ ಅಂತ. ನೋಡಿ ಇದು ಬ್ಯಾಗ್ ನಾನು ತಂದಿದ್ದೆ, ಲಗೇಜ್ಗೆ ಏನು ಇದಿಲ್ಲ ನೋಡಿ. ಇದು ಒಡೆದೋಗಿದೆ. ಇದು ಯಾವ ವಾಟರ್ ಬಾಟಲು ಆ ಥರ ಏನಾದರೂ ಇಕ್ಕೊಳೋದಕ್ಕೆ ಮಾಡಿದ್ದಾರೆ. ಮತ್ತು ಈ ಕಡೆ ಹಿಂದೆ ನೋಡಿದ್ರೆ ಇದು ಮೊಬೈಲ್ ಇಕ್ಕೊಳೋದಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಮತ್ತು ಇದು ಚಾರ್ಜಿಂಗ್ ಪಾಯಿಂಟು, ಮೊಬೈಲ್ ಚಾರ್ಜ್ ಮಾಡಿಕೊಂಡು ಅಲ್ಲಿ ಇಕ್ಕೊಬೋದು. ಮತ್ತು ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ ನೋಡೋಣ. ನೋಡಿ ಲೈಟ್ ಆನ್ ಆಗ್ತಿಲ್ಲ. ಮತ್ತು ಹ್ಯಾಪಿನೆಸ್ ಇಸ್ 100% ಚಾರ್ಜ್ಡ್ ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಆ ಕಡೆ ಒಂದಿದೆ ಲೈಟು, ಇದು ಆನ್ ಆಗ್ತಿಲ್ಲ. ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತು ಇದೊಂದು ಕೊಟ್ಟಿದ್ದಾರೆ, ಸ್ಮೂತಾಗಿದೆ. ತಲ್ದಿಮೇನು ಕೊಟ್ಟಿಲ್ಲ. ಮತ್ತು ಇಲ್ಲೊಂದು ಬಟ್ಟೆ ಇದೆ, ಇದು ಎಲ್ಲ ಕ್ಲೀನ್ ಇದೆ. ತಲ್ದಿಮ್ ಕೊಟ್ಟಿಲ್ಲ. ಮತ್ತು ಇದು ನೋಡಿ,
ಇದನ್ನು ನಾವು ಮುಚ್ಚಿಬಿಟ್ರೆ ಸಪ್ರೇಟ್ ನಮ್ಮದೇ ರೂಮ್ ಆಗಿಬಿಡುತ್ತೆ, ರೂಮ್ ಥರ ನೋಡಿ. ಆ ಬಟ್ಟೆ ಪೂರ್ತಿ ಕ್ಲೋಸ್ ಮಾಡ್ಕೊಂಬಿಟ್ರೆ ಒಂಥರ ರೂಮಲ್ಲಿರೋ ಥರ ಆಗೋಗುತ್ತೆ ಈ ಬಸ್ಸಲ್ಲಿ ನೋಡಿ. ವಿಂಡೋಕ್ಕೂ ಅದೇ ಬಟ್ಟೆ ಕೊಟ್ಟಿದ್ದಾರೆ ನೋಡಿ. ಈಗ ಟ್ರಾಫಿಕ್ ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಇವ್ರು ಹೇಳಿರೋ ಪ್ರಕಾರ ಈಗ ನಾನಿಲ್ಲಿ 7 ಗಂಟೆಗೆ ಬಸ್ಸು ಬಿಟ್ಟರೆ ಇಲ್ಲಿ 7 ಗಂಟೆಗೆ ಬಿಟ್ಟು ನಾವಲ್ಲಿ 4 ಗಂಟೆಗೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ಇದು ಟ್ರಾಫಿಕ್ ತುಂಬ ಇದೆಯಲ್ಲ, ಹೇಳೋಕ್ಕಾಗಲ್ಲ. ಲೇಟಾದರೂ ಆಗುತ್ತೆ, ಇಲ್ಲ ಬೇಗ ಹೋದ್ರೂ ಹೋಗ್ತೀರಿ. ನಮ್ಗೆ ಬೆಂಗಳೂರು ದಾಟೋವರೆಗೂ ಅಷ್ಟೇ ಟ್ರಾಫಿಕ್ಕು. ಬೆಂಗಳೂರು ದಾಟಿದಾದ್ಮೇಲೆ ಪೂರ್ತಿ ಹೈವೇ ಇರೋದು, ಆರಾಮಾಗಿ ಹೋಗುತ್ತೆ. ಹಾಸನ ಕಡೆ ಎಲ್ಲ ಇಲ್ಲಿ ಟ್ರಾಫಿಕ್ಕಲ್ಲೇ ಸ್ವಲ್ಪ ಗೊತ್ತಾಗಲ್ಲ ಬೇಗ ಹೋಗ್ತಿರೋ ಇಲ್ಲೋ ಅಂತ. ಮತ್ತು ಜರ್ನಿ ಇದ್ದು ಒಂದು 8 ಅವರ್ ಜರ್ನಿ ಇರುತ್ತೆ. ಇಲ್ಲಿಂದ ಒಂದು 350 ಕಿಲೋಮೀಟ್ರ್ ಇದೆ. 8 ಅವರ್ ಜರ್ನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಅಂತ. ಬಸ್ಸು ತುಂಬ ಶೇಕ್ ಆಗ್ತಿದೆ. ಲಾಸ್ಟಾಗೆ ಸೀಟ್ ಬುಕ್ ಮಾಡಿದ್ರೆ ಇದು ತಲೆನೋವು, ಏನು ಮಾಡೋಕ್ಕಾಗಲ್ಲ. ನಾವೀಗ ಒಂದು 20 ಮಿನಿಟ್ಸ್ ಐತೆ ಅನ್ನೋಂಗೆ ಬುಕ್ ಮಾಡಿದ್ವಿ, ಇಲ್ಲಾಂದರೆ ಈ ಬಸ್ಸು ಸಿಗ್ತಿರಿಲ್ಲ. ನೋಡೋಣ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ. ಧರ್ಮಸ್ಥಳ ಈಗ ನಾವು ನನ್ನ ಲೊಕೇಶನಿಂದ ಒಂದು 360 ಕಿಲೋಮೀಟ್ರ್ ಇತ್ತು. ಈಗ ಇಲ್ಲಿ ಸ್ವಲ್ಪ ದೂರ ಬಂದಿದ್ದೀರಿ. ಇಲ್ಲಿಂದ ಎಷ್ಟಾಗುತ್ತೆ ನೋಡೋಣ. ನೋಡಿ ಧರ್ಮಸ್ಥಳ 309 ಕಿಲೋಮೀಟರ್ ಇದೆ. 6 hours 46 minutes ಅಂತ ತೋರಿಸ್ತಿದೆ ಇಲ್ಲಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಅಂತ. ನೋಡಿ ಈಗ ನಾವು ಇಲ್ಲಿದ್ದೀರಿ. ಫೋನ್ ಕೆಳಗೆ ಬಿತ್ತು ನೋಡಿ. ಅಲ್ಲಿ ನಮ್ಗೆ ರೆಡ್ಡು ಬರುತ್ತೆ. ಈಗ ಮ್ಯಾಪಲ್ಲಿ ಅಲ್ಲಿ ರೆಡ್ ಬರುತ್ತಲ್ಲ, ಅಲ್ಲೆಲ್ಲ ಟ್ರಾಫಿಕ್ ಇದೆ ಅಂತೇಳಿ. ಈ ಬ್ಲೂ ಇರೋದು ಟ್ರಾಫಿಕ್ ಇಲ್ಲ ಅಂತ. ಅಲ್ಲಿ ಮ್ಯಾಪಲ್ಲಿ ಸೆಂಟ್ಸ್ ಎಲ್ಲ ರೆಡ್ ತೋರಿಸ್ತಾ ಇರ್ತಾರೆ, ಅಲ್ಲೆಲ್ಲ ಟ್ರಾಫಿಕ್ ಇರೋ ಪಾಯಿಂಟ್ ಅಂತ ನೋಡಿ. ಅಲ್ಲಿ ಇತ್ತು. ಇನ್ನು ಇಲ್ಲಿಂದ ಟ್ರಾಫಿಕ್ಕೇ ಇಲ್ಲ ಪೂರ್ತಿ ನೋಡಿ. ಪೂರ್ತಿ ಬ್ಲೂ ಇದೆ ನೋಡಿ. ಲಾಸ್ಟಿಗೆ ಹೋಗ್ಬೇಕು ನಾವೀಗ. ನೋಡಿ ಇದು ಧರ್ಮಸ್ಥಳ. ಇದು ಮೇಲೆ ಇದು ಸ್ವಲ್ಪ ಸ್ಮೂತ್ ಆಗಿದೆ ಮೇಲೆ. ಇಲ್ಲಿ ಟ್ರಾಫಿಕ್ ಅಂದರೆ ಭಯಂಕರ ಟ್ರಾಫಿಕ್ ಇರುತ್ತೆ ನೋಡಿ. ಗಾಡಿಗಳು ಎಷ್ಟು ಮೂವ್ ಆಗ್ತಿದೆ. ಈಗ ಟೈಮು 8 ಗಂಟೆ ಆಗಿದೆ. 8-8:30 ಆಗಿದೆ. ನಾವು ಒಂದು 10 ಗಂಟೆ ಹಂಗೆ ಊಟ ಮಾಡೋಣ. 10-10:30 ಹಂಗೆ ನೋಡಿ. ಹೊಟ್ಟೆ ಹಸ್ದಾಗ ಊಟ ಮಾಡೋದು. ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದರೆ ನಿಮಗೆ KSRTC ಸಿಗುತ್ತೆ ಮೆಜೆಸ್ಟಿಕ್ಕಿಂದ. ನೀವು ಅದರಲ್ಲೂ ಹೋಗ್ಬೋದು. ಅದರಲ್ಲಿ ಹೋದ್ರಿ ಅಂದರೆ ನಿಮಗೊಂದು 400-450 ಆಗ್ಬೋದು ಒಬ್ರಿಗೆ. ಲೇಡೀಸ್ ಅಂದರೆ ಲೇಡೀಸ್ ಫ್ರೀ ಇರುತ್ತೆ, ಯಾಕಂದರೆ ಅವರು ಈಗ ಎಲ್ಲ ಆಧಾರ್ ಫ್ರೀ ಮಾಡಿದಾರಲ್ವ. ಕರ್ನಾಟಕದಲ್ಲಿರೋದು ಆರಾಮಾಗಿ ಫ್ರೀಯಾಗಿ ಜರ್ನಿ ಮಾಡ್ಬೋದು. ಇದು ಏನಂದರೆ ಜರ್ನಿ ತುಂಬ ಲಾಂಗ್ ಇದೆಯಲ್ಲ, ಅದಕ್ಕೆ ಸ್ಲೀಪರ್ ಬುಕ್ ಮಾಡ್ಕೊಂಡ್ರೆ ಇದರಲ್ಲಿ ನಮಗೆ 1100 ಆಯಿತು ಒಬ್ರಿಗೆ. ನೋಡೋಣ ಇದು ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಬಸ್ಸು ಅಂತೇಳಿ. ಇವಾಗ ನಾವಿನ್ನು ಬೆಂಗಳೂರಲ್ಲಿದ್ದೀರಿ. ಇಲ್ಲಷ್ಟು ಸ್ಪೀಡ್ ಹೋಗ್ತಿರಲ್ಲ ಅನ್ಕೊತೀನಿ ನಾನು. 130-50 ಮ್ಯಾಕ್ಸಿಮಮ್ ಅಂದರೆ 50 ಹೋಗುತ್ತೆ. ಬೆಂಗಳೂರಲ್ಲಿ ಅಷ್ಟೇ ಹೋಗೋದಕ್ಕಾಗೋದು. ನೋಡೋಣ ಎಷ್ಟರಲ್ಲಿ ಹೋಗ್ತಿದೆ ಅಂತ. ನಾನಿನ್ನು ನೋಡಿ 33-34. ನಾನಿನ್ನು ಹಾಸನ ಕಡೆ ಆ ಕಡೆ ಹೈವೇದಲ್ಲಿ ಹೋಗುತ್ತಲ್ಲ, ಆಗೊಂದು ಸತಿ ತೋರಿಸ್ತೀನಿ. 100 ರೀಚ್ ಆಗುತ್ತೆ ನಾವು ನೋಡೋಣ. ನೋಡಿ ಈಗ 35 ಹೋಗ್ತಿದೆ. 36 ಆಯಿತು. 37 ಮ್ಯಾಕ್ಸಿಮಮ್ ನಾನು ಹೇಳಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 46-50 ಹೋಗುತ್ತೆ. 41 ಹೋಗ್ತಿದೆ. 43 ಹಾಗೆ ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ. 47-46 ಅಷ್ಟೇ. 50 ಮ್ಯಾಕ್ಸಿಮಮ್. ಅದ್ರ ಮೇಲೆ ಹೋಗೋದಕ್ಕಾಗಲ್ಲ, ಯಾಕಂದರೆ ಮುಂದೆ ಗಾಡಿಗಳು ಬರ್ತಾನೆ ಇರುತ್ತೆ. ಹಾಸನ್ನು ಆ ಕಡೆ ಹೋಗ್ತಿರಲ್ಲ ಹೈವೇದಲ್ಲಿ ತೋರಿಸ್ತೀನಿ. 100 ರೀಚ್ ಆಗುತ್ತೆ ಅಲ್ಲಿ. ನೈಟು ನಾವೆಲ್ಲ ಮಲಗಿದಾಗ ತುಂಬ ಸ್ಪೀಡಾಗಿ ಹೋಗುತ್ತೆ ಬಸ್ ಇದು. ನಾವು ಮಲಗಿರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಮತ್ತು ಅಲ್ಲಿ ಘಾಟ್ ಸೆಕ್ಷನ್ ಇದೆ. ಬಸ್ಸು ತುಂಬ ಕ್ರಾಸಸ್ ಎಲ್ಲ ತುಂಬ ಇರುತ್ತೆ. ಮತ್ತು ಲೊಕೇಶನ್ನು ನೀವು ಡೇ ಹೋಗಬೇಕು. ಡೇ ಹೋದರೆ ಒಳ್ಳೆ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸಖತ್ತಾಗಿದೆ ಲೊಕೇಶನ್ನು ನೋಡಿ. ಇಲ್ಲಿಂದ ಟ್ರಾಫಿಕ್ಕು ಝೂಮ್ ಆಗಿ ಮಾಡಿ ತೋರಿಸ್ತೀನಿ. ಎಷ್ಟು ಗಾಡಿಗಳೆಲ್ಲ ಬ್ರೇಕ್ ಹಿಡ್ಕೊಂಡೇ ಹೋಗ್ತಿದ್ದಾರೆ ನೋಡಿ. ಬ್ರೇಕ್ ಮೇಲೆ ಕಾಲಿದೆ ಎಲ್ರಿಗೂ. ಬೆಂಗಳೂರಾಗ ಹೋಗೋವಾಗ ಬ್ರೇಕ್ ಮೇಲೆ ಕಾಲಿರಲೇಬೇಕು, ಅಂದರೆ ಗಾಡಿಗಳು ಸಡನ್ನಾಗಿ ಬಂದ್ಬಿಡುತ್ತೆ. ಎಷ್ಟು ಟ್ರಾಫಿಕ್ ಇದೆ ನೋಡಿ. ನಾವು ಫ್ಲೈಓವರ್ ಮೇಲೆ ಹೋಗ್ತಿದ್ದೀರಿ. ಗಾಡಿಗಳು ಮೂವ್ ಆಗ್ತಾನೆ ಇದೆ. ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಅಂದರೆ ಇನ್ನು ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಪೂರ್ತಿ ಹೈವೇ ನೋಡಿ. ಈಗ ಊಟ ಮಾಡ್ಕೊತೀರಿ. ಟೈಮು 10:30 10:45 ಆಗಿದೆ. ಮನೇಲಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ರಲ್ಲ, ಅದನ್ನೇ ಒಂದು ಬಾಕ್ಸಲ್ಲಿ ಹಾಕ್ಕೊಂಬಂದ್ವಿ. ಪ್ಲೇಟ್ ತರಬೇಕಾಗಿತ್ತು, ಮರ್ತೋಗ್ಬಿಟ್ರಿ ಅರ್ಜೆಂಟಲ್ಲಿ. ಇಲ್ಲಿ ಬಸ್ಸು ನಮಗೊಂದು 15 ನಿಮಿಷ ಟೈಮ್ ಇತ್ತು. ಅಷ್ಟರಲ್ಲಿ ಬಂದು ರೀಚ್ ಆಗಬೇಕಾಗಿತ್ತು. ಕಾರಲ್ಲಿ ಹೆಂಗೋ ಬಂದ್ಬಿಟ್ರಿ ಬೇಗ, ಇಲ್ಲಾಂದರೆ ಲೇಟ್ ಆಗಿರೋದು ನೋಡಿ. ಟೊಮೆಟೊ ಗೊಜ್ಜು ಮತ್ತು ಈ ಥರ ಬಸ್ಸಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಸ್ಸು ಮೂವ್ ಆಗೋವಾಗ ಆಚೆ ನೇಚರ್ ನೋಡಿಕೊಂಡು
ಥರ ಚಪಾತಿ ಟೊಮೆಟೊ ಗೊಜ್ಜು ಏನೇ ಆಗಲಿ ತಂದು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನಮಗೆ ಮನೆಗೆ ಹೋಟ್ಲಾಗ ತಿನ್ನೋದಕ್ಕೂ ಈ ಥರ ಜರ್ನಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಚೆನ್ನಾಗಿತ್ತು ಚಪಾತಿ ಟೊಮೆಟೊ ಗೊಜ್ಜು. ನೋಡಿ ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ಹೋದ್ರಿ ಅಂದರೆ ಹೈವೇ ಸಿಗುತ್ತೆ. ನೋಡಿ ಇಲ್ಲಿ ಸೆಂಟ್ರಾಗ ಒಂದು ಕಡೆ ಸ್ಟಾಪ್ ಕೊಡ್ತಾರೆ ಬಸ್ಸು. ಹೇಳಿದ್ನಲ್ಲ ನಿಮಗೆ ವಾಶ್ರೂಮ್ಗೆ ಇಲ್ಲ ಟೀಗೆ ಅಂತೇಳಿ ಸ್ಟಾಪ್ ಕೊಡ್ತಾರೆ ಅಂತ. ಇಲ್ಲೊಂದು 10 ನಿಮಿಷ ಕೊಡ್ಬೋದು ಬಸ್ಸು. ನೋಡಿ ಬಸ್ಸಸ್ ಎಲ್ಲ ಇಲ್ಲಿ ಬಂದು ನಿಲ್ಲುತ್ತೆ ಅಂತ ಹೇಳಿದ್ನಲ್ಲ ನಾನು. ಅಲ್ಲಿದ್ದಿದ್ದು ಬಸ್ಸು ನೋಡಿ ಎಲ್ಲ ಇಲ್ಲಿರುತ್ತೆ ಬಸ್ಸಸ್. ನೋಡಿ ಪೆಪ್ಸಿ ತಗೊಂಬಂದೆ ಹೋಗೋವಾಗೆ ಕುಡ್ಕೊಂಡು ಹೋಗೋಣ ಅಂತ. ಸ್ನ್ಯಾಕ್ಸು ತಂದಿದ್ದೀರಿ. ನೋಡಿ ಈಗ ಅಲ್ಲಿಂದ ನಾವು ಸ್ಟಾರ್ಟ್ ಆಯ್ತಲ್ಲ ಎಲ್ಲ ಬಸ್ಸಸ್ಸು ಇಲ್ಲಿ ಬಂದು ಸ್ಟಾಪ್ ಕೊಡ್ತಾರೆ. ಒಂದು ಟೀ ಬ್ರೇಕ್ ಅಂತ ಹೇಳ್ಬೋದು ಇದು. ಯಾಕಂದರೆ 8 ಅವರ್ಸ್ ಜರ್ನಿ ಇನ್ನು ಸೆಂಟ್ರಲ್ಲಿ ಸ್ವಲ್ಪ ಬ್ರೇಕ್ ಬೇಕು, ಅದಕ್ಕೆ ಇಲ್ಲಿ ಬಂದು ಸ್ಟಾಪ್ ಮಾಡಿದ್ದಾರೆ. ನೋಡಿ ವಿಶಾಲ್ ಅಂತ ಯಾವುದೋ ಬಂತು ಬಸ್ಸು. ಇದು ನಾನ್ ಎ ಸಿ. ಇದು ನೋಡಿ ಅಲ್ಲೊಂದು ಬಸ್ ಇದೆ, ಅದು ನಾನ್ ಎ ಸಿ. ನಾನ್ ಎ ಸಿ ಮಾಡ್ಕೊಂಡ್ರಿ ಅಂದರೆ ಏನಾಗುತ್ತೆ, ನನಗೆ ಎ ಸಿ ಒಂಥರ ಸೆಟ್ ಆಗಲ್ಲ. ನನಗೆ ಆಚೆಯಿಂದ ನೇಚರ್ ಗಾಳಿ ಇರಬೇಕು, ಕಿಟಕಿ ವಿಂಡೋ ಓಪನ್ ಇರಬೇಕು. ಪೂರ್ತಿ ಕ್ಲೋಸ್ ಇದ್ದರೆ ನಂಗೆ ಒಂಥರ ತಲೆ ಸುತ್ತುತ್ತೆ. ನೋಡಿ ಈಗ ಹೈವೇ ಅಂತ ಹೇಳಿದ್ನಲ್ಲ ನಿಮ್ಗೆ ತೋರಿಸ್ತೀನಿ ಸ್ಪೀಡ್ ಎಷ್ಟೆಲ್ಲ ಹೋಗುತ್ತೆ ಅಂತ. ಈಗ ಹೈವೇದಲ್ಲಿ ಹೋಗ್ತಿದೆ. ಆಗಲೇ 50 ಕ್ರಾಸ್ ಮಾಡಿರಲಿಲ್ಲ, ಈಗ 70, 71, 72, 73 ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ. ತುಂಬ ಸ್ಪೀಡಾಗಿ ಹೋಗ್ತಿದೆ. ಇದು ಕತ್ಲು ಗೊತ್ತಾಗ್ತಿಲ್ಲ. 78 ರೀಚ್ ಆದರೆ ನೋಡೋಣ 100 ರೀಚ್ ಆಗುತ್ತಾ ಅಂತ. 80 ಬಂತು, 82, 83 ಸ್ಪೀಡ್ ಇನ್ಕ್ರೀಸ್ ಆಗ್ತಾನೆ ಇದೆ. ಇದು ನಾನೀಗ ಸ್ವಲ್ಪ ಮಲಗಿದ್ದೆ, ಇದು ನಿಮಗೆ ತೋರ್ಸೋಣ ಅಂತೇಳಿ ಈಗ ತಿರ್ಗಾ ಎದ್ದೆ ನಾನು. ಸೊ ತುಂಬ ಸ್ಪೀಡಾಗಿ ಹೋಗ್ತಿದೆ, ತುಂಬ ಶೇಕು ಆಗ್ತಿದೆ ಹೈವೇ ಇದ್ರೂ. ಆ ಸೀಟ್ ಅಲ್ವಾ ನೋಡಿ 88 ಬಂತು, 89, 90 ಕ್ರಾಸ್ ಆಯಿತು ನೋಡಿ. 91, 92, 92 ನೋಡಿ ಧರ್ಮಸ್ಥಳ ಬಂದರೆ ತುಂಬ ಫಾಸ್ಟಾಗಿ ಬಂತು ಬಸ್ಸು. ನೋಡಿ ಅದೇ ಬಸ್ ನಾವು ಬಂದಿದ್ದು ಮುಂದೆ ಹೋಗ್ತಿದ್ದಿಲ್ಲ ವೈಟು. ನೋಡಿ ಧರ್ಮಸ್ಥಳ ಎಂಟ್ರೆನ್ಸು. ನಾವೀಗ 3 ಗಂಟೆ ಆಗಿದೆ ಟೈಮು, 3:15. ಅವರು 4 ಗಂಟೆ ಕೇಳಿದ್ದು. ಅಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಸ್ಲೋ ಇದ್ರೂ ಇಲ್ಲಿ ತುಂಬ ಫಾಸ್ಟಾಗಿ ಬಂತು ಬಸ್ಸು. ನಿಮಗೆ ತೋರಿಸಿದ್ನಲ್ಲ 92, 95 ಆಗಿ ಬಂತು. ಇನ್ನೂ 90 ಇನ್ನೂ ಫಾಸ್ಟಾಗಿ ಬಂದಿರುತ್ತೆ, ಅದು ನಾನು ನೋಡೋಕ್ಕಾಗಿಲ್ಲ. ನೋಡಿ ನೈಟಲ್ಲಿ ಧರ್ಮಸ್ಥಳ ಹೇಗಿದೆ. ಇನ್ನು ಜನ ಎಲ್ಲ ಮಲ್ಕೊಂಬಿಟ್ಟಿರ್ತಾರೆ, ಇಲ್ಲಿ ಆಚೆನೇ ಮಲಗಿರ್ತಾರೆ ಜನ, ಯಾಕಂದರೆ ರೂಮ್ಸ್ಗೂ ಸಿಗಲ್ಲ. ಈಗ ನಾವು ಹೋಗಿ ರೂಮ್ಸ್ ನೋಡೋಣ ಸಿಗುತ್ತೋ ಇಲ್ಲೋ ಅಂತ. ಯಾಕಂದರೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ರೂಮ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇದು ಗೊಮ್ಮಟೇಶ್ವರ, ಬಾಹುಬಲಿಗೆ ಹೋಗೋದು ಇದೆ, ಇದ್ರ ಮೇಲೆ ಹೋಗಬೇಕು. ಬೆಳಗ್ಗೆ ಆಗಲಿ ನಿಮಗೆ ಪೂರ್ತಿ ಇಲ್ಲಿ ಏನೇನು ಪ್ಲೇಸ್ ಇದೆ ಇಲ್ಲೆಲ್ಲ ಕವರ್ ಮಾಡಿ ತೋರಿಸ್ತೀನಿ. ಪೂರ್ತಿ ಇನ್ಫಾರ್ಮೇಷನ್ ಜೊತೆ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ, ಮತ್ತು ವೀಡಿಯೋಕ್ಕೆ ವೆಯ್ಟ್ ಮಾಡಿ. ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇದು ವೀಡಿಯೋ ತುಂಬ ದೊಡ್ಡದಾಗುತ್ತೆ, ನಾನು ಅದನ್ನೆಲ್ಲ ಕವರ್ ಇದರಲ್ಲೇ ಮಾಡೋಕ್ಕಾಗಲ್ಲ. ನೋಡಿ ಈಗ ಇಲ್ಲೊಂದು ಶಿವ ಮತ್ತು ನಂದಿ ಮಾಡಿದ್ದಾರೆ. ಇದು ನಾನು ಲಾಸ್ಟ್ ಟೈಮ್ ಬಂದಾಗ ಇದ್ದಿದ್ದಿಲ್ಲ, ಇದು ಹೊಸ್ದಾಗಿ ಮಾಡಿರೋದು. ಈ ಎಂಟ್ರೆನ್ಸು ಹಿಂಗೆ ಮುಂದೆ ಬರ್ತಾನೆ ಹಿಂಗೆ ಫ್ರಂಟಾಗಿ ಇದು ಕಾಣಿಸುತ್ತೆ, ಶಿವ ಮತ್ತು ನಂದಿ. ನೀವು ಇದರಲ್ಲಿ ನೋಡ್ತಿರೋ ಪ್ಲೇಸೆಲ್ಲ ನಾನು ನಿಮಗೆ ತೋರಿಸ್ತೀನಿ ನನ್ನ ವೀಡಿಯೋಸಲ್ಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾಯಿರುತ್ತೆ. ನೋಡಿ ಮತ್ತೆ ಇಲ್ಲಿ ಅಂಗಡಿಗಳಿದೆ. ಈಗ ಅಂಗಡಿ ಎಲ್ಲ ಕ್ಲೋಸ್ ಆಗಿದ್ದೆ, ಯಾಕಂದರೆ ಈಗ 3:15 ಟೈಮು, 3:20 ಆಗಿದೆ. ನೋಡಿ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇದು ಈ ಕಡೆ ನನ್ನ ರೈಟಾಗಿ ನೋಡಿ, ಇಲ್ಲೇ ದರ್ಶನಕ್ಕೆ ಹಿಂಗಾಸೆ ಹೋಗಬೇಕು. ಬೆಳಗ್ಗೆ ಜನ ಇರ್ತಾರೋ ಇಲ್ಲೋ ನೋಡಬೇಕು, ಜನ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಏನೋ ತುಂಬ ದೂರ ಅಂತೆ ಇದು ದರ್ಶನ ಮಾಡೋದಕ್ಕೆ. ನೋಡಿ ಇಲ್ಲಿ ನೈಟು ಹೇಗಿದೆ ಧರ್ಮಸ್ಥಳ. ಅಂಗಡಿ ಎಲ್ಲ ಒಂದು 6 ಗಂಟೆಗೆ ಓಪನ್ ಮಾಡ್ಬೋದೇನೋ. ನೋಡಿ ಧರ್ಮಸ್ಥಳ ಹತ್ರ ಬಂದರೆ ನೈಟಲ್ಲಿ ನೋಡಿ ವ್ಯೂ ಹೀಗಿರುತ್ತೆ ಧರ್ಮಸ್ಥಳ. ನೋಡಿ ದೇವಸ್ಥಾನದ ಮುಂದೆನೇ ಎಲ್ಲ ಮಲಗಿದ್ದಾರೆ. ನಾನು ನೆಕ್ಸ್ಟ್ ವೀಡಿಯೋ ಧರ್ಮಸ್ಥಳ ಪೂರ್ತಿ ಕವರ್ ಮಾಡ್ತೀನಿ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದು ವೀಡಿಯೋ ತುಂಬ ಲೆಂತ್ ಬಂದಿದೆ,
ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.